गेयं तदजमसदजेयं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशभिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभावि भूमिवलजे यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् मूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಇನ್ನೂರ 43ನೇಯ ಸುಧಾಮೂಲ 243ನೇದು ಉಪಾದಾನಮೇವ ಸಾ ಅಂತ ಆಚಾರ್ಯರ ಮಾತಿದೆ. ಇಲ್ಲಿ ಉಪಾದಾನಮೇವ ಸಾ ಅಂತ ಹೇಳ್ತಾರೆ. ಸಾ ಅಂದ್ರೆ ಭಗವಂತನ ಪ್ರಜ್ಞ, ಭಗವಂತನ ಜ್ಞಾನ ಏನಿದೆ ಅದು ಕನಸಿನಲ್ಲಿ ಏನು ಪದಾರ್ಥಗಳಿದೆ ಅದು ಸೃಷ್ಟಿಯಾಗ್ಲಿಕ್ಕೆ ಭಗವಂತನ ಜ್ಞಾನ ಅದು ಕಾರಣ ಅಂತ ಹೇಳಿದ್ದಾರೆ. ಇನ್ನು ಜೈವಿ ಪ್ರಜ್ಞಾ ಅಂದ್ರೆ ಜೀವನ ಜ್ಞಾನವೂ ಕೂಡ ಕಾರಣ ಅಂತ. ವಾಸ್ತವಿಕವಾಗಿ ಜೀವನ ಪ್ರಜ್ಞಾ ಅಂದ್ರೆ ಜ್ಞಾನ ಅಂತ ಅರ್ಥ ಮಾಡಲ್ಲ, ಮುಂದೆ ಜೀವನಗೆ ಸಂಬಂಧಪಟ್ಟ ಸಂಸ್ಕಾರ ಅಂತ ಅರ್ಥ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಸಂಸ್ಕಾರ ಇದೆ ಅದೇ ಆ ಕನಸಿನಲ್ಲಿ ಸೃಷ್ಟಿ ಆಗೋದು ಆ ಪದಾರ್ಥವಾಗಿ. ನಮ್ಮ ಮನಸ್ಸಿನಲ್ಲಿ ಆನೆಯ ಸಂಸ್ಕಾರ ಇದ್ರೆ, ಬೆಳಗಿನ ಜಾವದಲ್ಲಿ ಆನೆ ನೋಡಿ ನಮ್ಗೆ ಅದರ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಇತ್ತು ಅಂತಾದ್ರೆ ಆ ನಮ್ಮ ಮನಸ್ಸಿನಲ್ಲಿರೋ ಆನೆಯ ಸಂಸ್ಕಾರದಿಂದ ಆನೆ ಅನ್ನುವ ಪದಾರ್ಥ ಸೃಷ್ಟಿ ಆಗತ್ತೆ ಕನಸಿನಲ್ಲಿ. ಅದಕ್ಕೆ ಭಗವಂತನ ಜ್ಞಾನ ಮುಖ್ಯ, ಅದು ಕಾರಣ. ಹಾಗೆ ಜೀವನಿಗೆ ಸಂಬಂಧಪಟ್ಟ ಸಂಸ್ಕಾರವೂ ಮುಖ್ಯ. ಜೀವನಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಜೀವನ ಮನಸ್ಸಿನಲ್ಲಿರುವ ಸಂಸ್ಕಾರ ಅಂತ ಅರ್ಥ. ಅಂತೂ ಆ ಸಂಸ್ಕಾರದಿಂದ ಈ ಸೃಷ್ಟಿ ಆಗತ್ತೆ ಅಂತ. ಈ ಸಂದರ್ಭದಲ್ಲಿ ಒಂದು ಶಬ್ದ ಹಾಕಿದ್ದಾರೆ, ಉಪಾದಾನ ಅಂತ ಒಂದು ಶಬ್ದ ಹಾಕಿದ್ದಾರೆ. ಇದರ ಬಗ್ಗೆ ನಮ್ಗೆ ಚೆನ್ನಾಗಿ ನೆನಪಿರ್ಬೇಕು ಉಪಾದಾನ ಅನ್ನೋ ಶಬ್ದ. ಯಾಕೆಂದ್ರೆ ಇದು ಮತ್ತೆ ಶಾಸ್ತ್ರದಲ್ಲಿ ಬರ್ತಾನೆ ಇರುತ್ತೆ. ಅದ್ವೈತ ಮತ ಅಂತ ಕೂಡಲೇ ಉಪಾದಾನ ಅಂತ ಒಂದು ಶಬ್ದ ಬರ್ತಾನೆ ಇರುತ್ತೆ. ಈ ಉಪಾದಾನ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಪರಿಣಾಮಿ ಕಾರಣ ಅಂತ ಕರೀತಾರೆ. ಉಪಾದಾನಂ ನಾಮ ಇಸ್ ಈಕ್ವಲ್ ಟು ಪರಿಣಾಮಿ ಕಾರಣಂ ಅಂತ. ಪರಿಣಾಮಿ ಕಾರಣ ಅಂದ್ರೆ ಯಾವುದು ತಾನೇ ಪರಿಣಾಮ ಆಗತ್ತೋ ಅಂಥ ವಸ್ತು. ಒಂದೇ ನಿಮಿಷ. ಪರಿಣಾಮಿ ಕಾರಣ ಅನ್ನೋ ಶಬ್ದಕ್ಕೆ ಉಪಾದಾನ ಕಾರಣ ಎರಡು ಒಂದೇ, ಪರ್ಯಾಯ ಶಬ್ದ. ಇಲ್ಲಿ ಪರಿಣಾಮಿ ಅಂದ್ರೆ ಯಾವುದು ತಾನೇ
ವಸ್ತುವಾಗಿ ಪರಿಣಾಮ ಆಗತ್ತೋ ಅಂಥದ್ದು ಪರಿಣಾಮಿ ಕಾರಣ. ಉದಾಹರಣೆಗೆ ಮಣ್ಣು, ಮಣ್ಣೆ ಮಡಿಕೆಯಾಗಿ ಪರಿಣಾಮ ಆಗತ್ತೆ, ದಾರಗಳೇ ಬಟ್ಟೆಯಾಗಿ ಆಗತ್ತೆ. ಹಾಗಾದ್ರೆ ದಾರಗಳು ಉಪಾದಾನ ಕಾರಣ ಅಂತ, ಅದಕ್ಕೆ ಹೆಸರು ಉಪಾದಾನ ಕಾರಣ. ಇನ್ನು ಮಡಿಕೆಗೆ ಉಪಾದಾನ ಕಾರಣ ಯಾವುದು? ಮಣ್ಣು. ಯಾಕೆ? ಮಣ್ಣೇ ಮಡಿಕೆ ಆಗೋದು. ಹಾಗಾದ್ರೆ ಯಾವ ವಸ್ತು ತಾನೇ ಹುಟ್ಟತ್ತೋ, ತಾನೇ ಇನ್ನೊಂದು ರೂಪವನ್ನ ಪಡೆಯತ್ತೋ ಅದಕ್ಕೆ ಉಪಾದಾನ ಕಾರಣ ಅಂತ ಕರೀತಾರೆ. ಪ್ರಕೃತದಲ್ಲಿ ಅದ್ವೈತಿಗಳೇನ್ ಹೇಳ್ತಾರೆ, ಅವರು ಈ ಜಗತ್ತೇ ಇದೆಯಲ್ಲ, ಬ್ರಹ್ಮನೇ ಜಗತ್ತಾಗಿ ಪರಿಣಾಮ ಆಗ್ತಾನೆ. ಅಂದ್ರೆ ಬ್ರಹ್ಮನೇ ಜಗತ್ತಾಗಿ, ಹೇಗೆ ಮಣ್ಣು ಮಡಿಕೆ ಆಯ್ತು ಹಾಗೆ ಆ ಬ್ರಹ್ಮನೇ, ಬ್ರಹ್ಮ ಅಂದ್ರೆ ವಿಷ್ಣು, ಅಂದ್ರೆ ಚೇತನ, ಶುದ್ಧ ಚೇತನ. ಆ ವಿಷ್ಣು ಅಂತ ನಮ್ ಪ್ರಕಾರ ನಿಮ್ಗೆ ಅರ್ಥ ಹೇಳಿದೆ, ಚತುರ್ಮುಖ ಬ್ರಹ್ಮ ಅಲ್ಲ ಅಂತ ತಿಳಿಸ್ಲಿಕ್ಕೆ. ಅಂತೂ ಆ ಬ್ರಹ್ಮ ಅಂತ ಏನಿದಾನೊಬ್ಬ, ಆ ಬ್ರಹ್ಮನೇ ಜಗತ್ತಾಗಿ ಅವನು ಕನ್ವರ್ಟ್ ಆಗ್ತಾನೆ, ಅವನ್ ಪರಿಣಾಮವನ್ನ ಪಡಿತಾನೆ. ಈ ರೀತಿ ಹೇಳ್ತಾರ ಅವರು. ಪ್ರಕೃತ ಈ ಸಂಸ್ಕಾರ ನಮ್ಮಲ್ಲಿ ಏನಿರುತ್ತೆ, ನಮ್ಮ ಮನಸ್ಸಿನ ಸಂಸ್ಕಾರ, ಆ ಸಂಸ್ಕಾರವೇ ಅದು ಬದಲಾಗತ್ತೆ. ಯಾವುದಾಗಿ? ಆ ಆನೆಯಾಗಿ ಬದಲಾಗತ್ತೆ, ಪರಿಣಾಮವನ್ನ ಪಡೆಯತ್ತೆ. ಹಾಗೆ ಅದೇ ಒಂಟೆ ಆಗತ್ತೆ, ಅದೇ ಕುದುರೆ, ಅದೇ ಕತ್ತೆ, ಎಲ್ಲವೂ ಆಗತ್ತೆ. ಕನಸಲ್ಲಿ ನಾವ್ ಏನೇನ್ ಕಾಣ್ತೀವೋ ನಮ್ಮ ಸಂಸ್ಕಾರವೇ ಅದಕ್ಕೆ ಉಪಾದಾನ ಕಾರಣ. ಅಂದ್ರೆ ನಮ್ಮ ಸಂಸ್ಕಾರವೇ ಆಯಾಯ ವಸ್ತುಗಳಾಗಿ ಬದಲಾಗತ್ತೆ ಅಂತ ಇಷ್ಟು. ಅದನ್ನ ಉಪಾದಾನ ಕಾರಣ ಅಂತ ಕರಿತೀವಿ. ಯಾವ್ದನ್ನ? ಈ ಮನಸ್ಸಿನಲ್ಲಿರೋ ಸಂಸ್ಕಾರವನ್ನ. ಇಷ್ಟು. ಜೊತೆಗೆ ಇನ್ನೊಂದು ನಿಮಿತ್ತ ಕಾರಣ ಅಂತ ಒಂದಿರತ್ತೆ. ಯಾವುದೇ ಒಂದು ವಸ್ತು ಹುಟ್ಟಬೇಕಾದ್ರೆ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂತ ಎರಡು ಶಬ್ದ ನಾವು ನೆನ್ಪಿಟ್ಕೊಳ್ಬೇಕು. ಎರಡು ಕಾರಣ. ಈಗ ಮಣ್ಣೇ ಮಡಿಕೆ ಆಯ್ತು, ಹಾಗಾದ್ರೆ ಮಣ್ಣು ಆ ಮಡಿಕೆಗೆ ಉಪಾದಾನ ಕಾರಣ ಆಯ್ತು. ನಿಮಿತ್ತ ಕಾರಣ ಅಂದ್ರೇನು? ಈ ಕುಂಬಾರ, ಆ ವ್ಯಕ್ತಿ ಯಾರು ಮಾಡ್ತಾನಲ್ಲ ಮಡಿಕೆನ, ಅವನು. ಜೊತೆಗೆ ಅವನು ಬಳಸ್ಬೇಕಾದ್ರೆ ಇದನ್ನೆಲ್ಲ ಬಳಸ್ಕೊಂತಾನೇನು, ಕೋಲು ಅದು ಇದೆಲ್ಲ ಬಳಸ್ಕೊಂತಾನೆ. ಆ ಕೋಲು ಮತ್ತೆ ಈ ಕುಂಬಾರ ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ನಿಮಿತ್ತ ಕಾರಣ ಅಂತ ಇವರನ್ನ ಕರೀತಾರೆ. ಅಂದ್ರೆ ಅವರೇ ಮಡಿಕೆಯಾಗಿ ಆಗಲ್ಲ, ಅವ್ರು ಮಡಿಕೆಗೆ ಕಾರಣ ಆಗ್ತಾರೆ, ಅದನ್ನ ಮಾಡಿಕೊಡ್ತಾರೆ ಅವರೆಲ್ಲ. ಆ ದಂಡವು ಕೂಡ ಅಷ್ಟೇ ಸಹಾಯ ಮಾಡತ್ತೆ. ಈ ರೀತಿ ಆ ದಂಡ ಆಗ್ಲಿ ಅಥವಾ ಆ ಕುಂಬಾರ ಆಗ್ಲಿ ಮಾಡೋ ವ್ಯಕ್ತಿ, ಇವರು ಯಾರು? ಉಪಾದಾನ ಕಾರಣ ಆಗಲ್ಲ, ಅವರನ್ನು ನಿಮಿತ್ತ ಕಾರಣ ಅಂತ ಕರಿತೀವಿ. ಹಾಗಾದ್ರೆ ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಂತ ಹೋಗ್ತಿದೆ. ಜೊತೆಗೆ ಕುಂಬಾರ ಒಳ್ಳೆ ಪುಣ್ಯ ಮಾಡಿದ್ರೆ, ಒಳ್ಳೆ ಟೈಮ್ ನಲ್ಲಿ ಮಾಡಿದ್ರೆ ಆ ಕೆಲಸನ, ಆಗ ಅದ್ ಮಡಿಕೆ ಆಗತ್ತೆ. ಇಲ್ಲ ಮಡಿಕೆ ಮಾಡಿದ ಮಡಿಕೆ ಒಡೆದು ಹೋಗತ್ತೆ, ಉಪಯೋಗಕ್ಕೆ ಬರಲ್ಲ. ಆದ್ರಿಂದ ನಾವ್ ಏನೇ ಕೆಲಸ ಮಾಡಬೇಕಾದ್ರೂ ನಿಮಿತ್ತ ಕಾರಣನೂ ಇರ್ಬೇಕು, ಉಪಾದಾನ ಕಾರಣನೂ ಇರ್ಬೇಕು. ಈ ರೀತಿ ಎಲ್ಲದಕ್ಕೂ ಬೇಕು ಅಂತಿಲ್ಲ, ಕೆಲಸ ನಿಮಿತ್ತ ಕಾರಣ ಅಷ್ಟೇ ಸಾಕಾಗತ್ತೆ. ಈ ರೀತಿ ಅಂತೂ ಒಂದು ವಸ್ತು ಹುಟ್ಟಲಿಕ್ಕೆ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂತ ಎರಡಿರುತ್ತೆ. ಈ ಉಪಾದಾನ ಕಾರಣದ ಬಗ್ಗೆ ಹೇಳಿದ್ರು. ಇನ್ನು ನಿಮಿತ್ತ ಕಾರಣ ಯಾವುದು ಅಂದ್ರೆ ಭಗವಂತನ ಜ್ಞಾನವೇ ನಿಮಿತ್ತ ಕಾರಣ. ಯಾಕೆ? ಭಗವಂತನ ಜ್ಞಾನವೇ ಈ ಆನೆನೋ ಕುದುರೆನೋ ಆಗಲ್ಲ, ಜೀವನ ಸಂಸ್ಕಾರ ಆನೆನೋ ಕುದುರೆನೋ ಆಗೋದು. ಅದರಿಂದ ಇದು ಉಪಾದಾನ, ಅದು ನಿಮಿತ್ತ ಅಂತ ಈ ರೀತಿ ಶಬ್ದಗಳನ್ನ ಬಳಸ್ತಾರೆ. ಯಾರು ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ, ಯಾರೋ ಬಹುಶಃ ಆನ್ ಮಾಡಿರ್ತೀರಿ, ಮ್ಯೂಟ್ ಮಾಡ್ಕೊಳ್ಳಿ. ಇನ್ನು ನಿಮಿತ್ತಂ ಐಶ್ವರ್ಯ ಮುಖ್ಯ. ಆದ್ರಿಂದ ನಿಮಿತ್ತ ಕಾರಣ ಯಾವುದು ಅಂದ್ರೆ ಭಗವಂತನ ಜ್ಞಾನ ಅಂತ ಇಷ್ಟ ಹೇಳಿದ್ರು. ಇದಾಗಿ ಮುಂದಿನ ಶ್ಲೋಕ ಆದ್ಮೇಲೆ ವಿವರಣೆ ಮಾಡ್ತಾ ಇದ್ದೀನಿ. ಪ್ರಜ್ಞಾ ಶಬ್ದಶ್ಚ ಅತ್ರ ಲಾಕ್ಷಣಿಕೋ ವಾಸನಾರ್ಥ ಇತಿ ವಕ್ಷತಿ. ಮುಂದೆ ಹೇಳ್ತಾರೆ, ಇಲ್ಲಿ ಪ್ರಜ್ಞಾ ಅಂತ ಶಬ್ದ ಬಳಸಿದ್ದು, ಪ್ರಜ್ಞಾ ಅಂದ್ರೆ ಜ್ಞಾನ ಅಂತ ಮುಖ್ಯವಾಗಿ ತಗೊಳ್ಬೇಡಿ, ಇಲ್ಲಿ ಜೀವನ ಜ್ಞಾನ ಅಂತ ತಗೊಳ್ಬೇಡಿ, ಸಂಸ್ಕಾರ ಅಂತ ತಗೊಳ್ಳಿ ಅಂತ ಅಲ್ಲಿ ವಿವರಣೆ ಮಾಡ್ತಾರೆ. ಅದು ಮುಂದಕ್ಕೆ ಬರುತ್ತೆ, ಆ ಸಂದರ್ಭದಲ್ಲಿ ನೋಡೋಣ. ಅಲ್ಲಿ ನಿರ್ಮಿತಂ ತ್ರಾತಮೇವಚ ಅಂತ ಈ ಮುಂದಿನ ಅನುವ್ಯಾಖ್ಯಾನದಲ್ಲಿ ಒಂದು ಶಬ್ದ ಹಾಕಿದ್ದಾರೆ. ನಿರ್ಮಿತಂ, ನಿರ್ಮಾಣ ಮಾಡಿದ್ದಾರೆ, ತ್ರಾತಂ, ರಕ್ಷಣೆ ಮಾಡಿದ್ದಾರೆ ಅಂತ ಒಂದು ಶಬ್ದವನ್ನು ಕೂಡ ಇಲ್ಲಿ ಮುಂದೆ ಅನುವ್ಯಾಖ್ಯಾನದಲ್ಲಿ ಹಾಕ್ತಾರೆ. ಅಂತೂ ಏನೇ ಆಗ್ಲಿ, ಈಗ ಸ್ವಪ್ನ ಪದಾರ್ಥ ಸೃಷ್ಟಿ ಆಗ್ಲಿಕ್ಕೆ ಮುಖ್ಯವಾಗಿ ಯಾರು ಬೇಕು ಅಂತಂದ್ರೆ ಈಶ್ವರನೂ ಬೇಕು, ಜೀವನೂ ಬೇಕು. ಭಗವಂತ ಯಾಕೆ ಬೇಕು? ಅವನು ಜ್ಞಾನ, ಭಗವಂತನ ಜ್ಞಾನದಿಂದಾಗಿ ಈ ಪದಾರ್ಥ ಎಲ್ಲ ಸೃಷ್ಟಿ ಆಗತ್ತೆ. ಇನ್ನು ಜೀವನ ಸಂಸ್ಕಾರ ಇರುತ್ತಲ್ಲ, ಆ ಸಂಸ್ಕಾರದಿಂದ ಪದಾರ್ಥ ಸೃಷ್ಟಿ ಆಗತ್ತೆ. ಒಂದು ವಸ್ತು ಆಗಕ್ಕೆ ಬೇಕಾದಷ್ಟು ಕಾರಣ ಬೇಕಾಗತ್ತೆ, ಒಂದ್ರಿಂದಲೇ ಆಗಲ್ಲ. ಆ ತರ ಇದೆಲ್ಲವೂ ಬೇಕು ಅಂತ ಅಭಿಪ್ರಾಯ. ಅಲ್ಲಿ ಈಶ್ವರ ಪ್ರಜ್ಞಾ ಅದು ಮುಖ್ಯ, ಜೀವ ಪ್ರಜ್ಞಾ ಅದು ಅಮುಖ್ಯ ಅಂತ ಇಷ್ಟ ಹೇಳ್ತಾರೆ. ಅದು ಅಂಥ ಮುಖ್ಯವಾದದ್ದಲ್ಲ ಅಂತ ಇಷ್ಟನ್ನ ಹೇಳಿ ಮುಂದಿನ ಈ ಇದಕ್ಕೆ ಹೋಗೋಣ. 244ನೆಯ ಸುಧಾಮೂಲ. ಇಲ್ಲಿ ಮಾಯಾ ಮಾತ್ರ ಅಂತ ಈ ಸೂತ್ರದಲ್ಲಿ ಒಂದು ಪದ ಬಂತು, ಮಾಯಾ ಮಾತ್ರ. ಮಾಯಾ ಅನ್ನೋ ಶಬ್ದಕ್ಕೆ ನಮಗ್ ಗೊತ್ತಾಯ್ತು, ಮಾಯಾ ಅನ್ನೋ ಶಬ್ದಕ್ಕೆ ಏನರ್ಥ? ಈಶ್ವರನ ಜ್ಞಾನ ಮತ್ತೆ ಜೀವನ ಸಂಸ್ಕಾರ ಎರಡು. ಮಾಯಾ ಅನ್ನೋ ಶಬ್ದದಿಂದ ಎರಡನ್ನ ತಗೊಳ್ಬೇಕು. ಮಾತ್ರ ಅಂತ ಒಂದು ಪದ ಹಾಕಿದ್ದಾರೆ, ಮಾತ್ರೆ ಅಂತೆಲ್ಲ ಹೇಳ್ತಾ ಇರ್ತೀವಲ್ಲ, ಮಾತ್ರೆ, ಆ ಮಾತ್ರೆ ಬೇರೆ. ಈ ಮಾತ್ರ ಅನ್ನೋ ಶಬ್ದಕ್ಕೆ ಏನರ್ಥ ಇಲ್ಲಿ ಅಂದ್ರೆ ನಿರ್ಮಿತಂ ತ್ರಾತಮೇವಚ. ಮಾತ್ರ ಅಂತ ಎರಡಿದೆ.
ಅಲ್ಲಿ ಮಾತ್ರ ಅನ್ನೋಲ್ಲಿ ಮಾ ಅಂದ್ರೆ ಮಾತಂ, ತ್ರ ಅಂದ್ರೆ ತ್ರಾತಂ. ಮಾತಂ ಅಂದ್ರೆ ನಿರ್ಮಾಣ ಮಾಡಿದ್ದು ಅಂತ ಅರ್ಥ, ಮಾ ಅಂದ್ರೆ ತ್ರ ಅಂದ್ರೆ ರಕ್ಷಣೆ ಮಾಡೋದು ಅಂತ ಅರ್ಥ. ಹಾಗಾದ್ರೆ ಭಗವಂತನ ಜ್ಞಾನ ಏನ್ ಮಾಡುತ್ತೆ, ಈ ಸ್ವಪ್ನ ಪದಾರ್ಥ ಹುಟ್ಟೋ ತರ ಮಾಡುತ್ತೆ ಭಗವಂತನ ಜ್ಞಾನ. ಆಮೇಲೆ ಅದರ ರಕ್ಷಣೆಯನ್ನು ಭಗವಂತನ ಜ್ಞಾನ ಅದೇ ಮಾಡತ್ತೆ ಅಂತ. ಹಾಗಾದ್ರೆ ಏನಾಯ್ತು, ನಮ್ಮ ಈ ಸ್ವಪ್ನದಲ್ಲಿ ಆನೆ ಸೃಷ್ಟಿ ಆಯ್ತು. ಆನೆ ಸೃಷ್ಟಿ ಆಗ್ಲಿಕ್ಕೆ ಈಶ್ವರ ಪ್ರಜ್ಞಾ ಬೇಕು. ಜೊತೆಗೆ ಆನೆ ಒಂದಿಷ್ಟು ಕ್ಷಣ ತೋರ್ಬೇಕಲ್ಲ, ನಮ್ ಕನಸಲ್ಲಿ ಕಾಣಿಸ್ಬೇಕಲ್ಲ. ಸೃಷ್ಟಿ ಆಗಿದ್ದೇನೋ ಹಾಗೆ ಮಾಯ ಆಗ್ಬಿಟ್ರೆ ಮಾಯ ಆಗ್ಬಾರ್ದು, ಅದು ಇರ್ಬೇಕಲ್ಲ ಒಂದಿಷ್ಟು ಕಾಲ. ರಕ್ಷಣೆ ಮಾಡ್ಬೇಕು, ಆ ರಕ್ಷಣೆ ಮಾಡೋದು ಪರಮಾತ್ಮನೇ. ಕೊನೆಗೆ ಸಂಹಾರ ಯಾರು ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಉಳ್ಕೊಳತ್ತೆ. ಅದಕ್ಕೆ ಮುಂದಿನ ಅಧಿಕರಣ ಉತ್ತರ ಕೊಡುತ್ತೆ, ಸದ್ಯಕ್ಕೆ ಉತ್ತರ ಕೊಡಲ್ಲ. ಈ ಸಂಧ್ಯಾಧಿಕರಣದಲ್ಲಿ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ. ಮುಂದಿನ ಅಧಿಕರಣ ಪ್ರಾರಂಭ ಆದ್ಮೇಲೆ ನಮಗ್ ಗೊತ್ತಾಗತ್ತೆ, ಓ ಆ ಪ್ರಶ್ನೆಗೆ ಏನ್ ಉತ್ತರ ಅಂತ. ಸೃಷ್ಟಿ ಮಾಡೋನ್ ಇವನು, ಪಾಲನೆ ರಕ್ಷಣೆ ಮಾಡೋನ್ ಇವನು ಪರಮಾತ್ಮ ಅಂದ್ರೆ ಅವನ ಜ್ಞಾನ. ಮುಂದೆ ಯಾರು ಮಾಡ್ತಾರೆ ಅಂತ, ಸಂಹಾರ ಅಂತ ಒಂದು ಪ್ರಶ್ನೆ ಇದೆ. ಯದ್ಯಪಿ ಇದು ಹಿಂದಕ್ಕೆ ಬಂದಿದೆ, ಏನಂತ ಸೃಷ್ಟಿ ಮಾಡ್ತಾನೆ, ತೋರಿಸ್ತಾನೆ ಪರಮಾತ್ಮ ಅಂತ ಎಲ್ಲ ಮುಂಚೆ ಬಂತು ಒಂದು ಪ್ರಾರಂಭದಲ್ಲಿ. ಅದೇ ನಮ್ಗೀಗ ಮರ್ತೋಗಿರತ್ತೆ. ಅದನ್ನ ಸಂಹಾರ ಮಾಡೋನ್ ಯಾರು ಅಂತ. ಅದ್ ಕೊನೆಗೆ ನಮ್ಗೆ ಉತ್ತರ ಪರಿಶೇಷ ಅದೇನೋ ಅವನೇ ಮಾಡೋದು ಸಂಹಾರ ಭಗವಂತನೇ ಅಂತ ಉತ್ತರ ಬರುತ್ತೆ. ಅದಕ್ಕೊಂದು ಅಧಿಕರಣ ಮುಂದೆ ಇದೆ, ಹೊಸದಾಗಿ ಒಂದು ವಿಷಯ ಹೇಳಲಿಕ್ಕೆ. ಅಂತೂ ನಿರ್ಮಿತಂ ತ್ರಾತಮೇವಚ, ಇದು ಮಾತ್ರ ಅನ್ನೋ ಶಬ್ದಕ್ಕೆ ಅರ್ಥ. ಹಾಗಾದ್ರೆ ಮಾಯಾ ಮಾತ್ರ ಅನ್ನೋದಕ್ಕೆ ಒಟ್ಟೇನರ್ಥ ಆಯ್ತು ಅಂದ್ರೆ, ಸ್ವಪ್ನ ಪದಾರ್ಥ ಸೃಷ್ಟಿ ಮಾಡೋದಕ್ಕೆ ಎರಡು ಬೇಕು. ಒಂದು ಜೀವನ ಸಂಬಂಧಿಯಾದ ಸಂಸ್ಕಾರ, ಮತ್ತೊಂದು ಈಶ್ವರನ ಜ್ಞಾನ. ಹಾಗೆ ರಕ್ಷಣೆ ಮಾಡೋದು ಯಾರು ಅಂದ್ರೆ, ಜೀವ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಹಕ್ಕೇ ಇಲ್ಲ ಅದ್ರ ಬಗ್ಗೆ. ಯಾರ ರಕ್ಷಣೆ ಮಾಡೋದು, ಈಶ್ವರನೇ ರಕ್ಷಣೆ ಮಾಡೋದು ಅಂತ. ಇಷ್ಟು ಇದಾದ್ಮೇಲೆ ಸಹ ಪೃಥಕ್ ಚೈವ ಮಾಯಾ ಮಾತ್ರ ಮಿತೀರ್ಯತೆ ಅಂದ್ರೆ, ಇದೆರಡು ಜೊತೆಗೆ ಕಾರಣ ಆದ್ರೂ ಅದರಲ್ಲಿ ಒಂದೊಂದರಲ್ಲಿ ಹೆಚ್ಚುಗಾರಿಕೆ ಇದೆ. ಯಾವ್ದ್ರಲ್ಲಿ ಹೆಚ್ಚುಗಾರಿಕೆ ಇದೆ, ಈಶ್ವರನ ಜ್ಞಾನದಲ್ಲಿ ಹೆಚ್ಚುಗಾರಿಕೆ. ಯಾಕೆ, ರಕ್ಷಣೆ ಮಾಡೋದು ಮಾಡತ್ತದು, ಜೊತೆಗೆ ಸೃಷ್ಟಿ ಮಾಡೋದು ಎರಡು ಕೆಲಸ ಅದಕ್ಕೆ. ಜೀವನಿಗೆ ಅದು ಬರೀ ಸಂಸ್ಕಾರ ಬೇಕಷ್ಟೇ ಆ ಪದಾರ್ಥ ಸೃಷ್ಟಿ ಮಾಡ್ಲಿಕ್ಕೆ. ಭಗವಂತ ಆ ಸಂಸ್ಕಾರ ಬಳಸ್ಕೊಂಡು ಆಯಾಯ ಜೀವನಿಗೆ ಏನೇನ್ ಬೇಕೋ ಅದನ್ನ ತೋರಿಸ್ತಾನೆ. ಇಷ್ಟು ಈ ರೀತಿ ಈ ಶ್ಲೋಕದ ಅರ್ಥ. ಇನ್ನೊಂದು ಗಾಯತ್ರಿ ಅಂತ ಒಂದು ಶಬ್ದ ಕೇಳ್ತಾ ಇರ್ತೀವಲ್ಲ, ಅಲ್ಲೂ ತ್ರ ಇದೆ ಅರ್ಥ. ಗಾಯತ್ರಿ ಇಲ್ಲಿ ಮಾತ್ರ ಅಂತ ಬಂತು. ಇನ್ನು ಗಾಯತ್ರಿ ಅನ್ನೋಲ್ಲಿ ತ್ರಿ ಅಂತಿದೆಯಲ್ಲ, ತ್ರಿ ಇವೆಲ್ಲ ಒಂದೇ ಅರ್ಥ. ಏನಂದ್ರೆ ಗಾಯತ್ರಿ ಮಂತ್ರ ನಮ್ಗೆ ಅರ್ಥ ಗೊತ್ತಿದೆ, ಗಾಯಂತಂ ತ್ರಾಯತೆ ಯಸ್ಮಾತ್. ಯಾವ ಮಂತ್ರ ನಮ್ಗೆ ಗಾನ ಮಾಡಿದ್ರೆ ಅಂದ್ರೆ ಅದರ ಬಗ್ಗೆ ನಾವು ಉಚ್ಚಾರಣೆ ಮಾಡಿದ್ರೆ ಅದು ನಮ್ಮನ್ನ ತ್ರಾಯತೆ ಕಾಪಾಡತ್ತೋ ಅಂತಹದಕ್ಕೆ ಗಾಯತ್ರಿ ಮಂತ್ರ ಅಂತ ಕರೀತಾರೆ, ಗಾಯತ್ರಿ ಮಂತ್ರ. ಅಲ್ಲಿ ಹಾಗೆ ಇಲ್ಲಿ ಮಾತ್ರ ಅಂದ್ರೆ ಅಂದ್ರೆ ರಕ್ಷಣೆ ಮಾಡೋದು ಅಂತ ಅರ್ಥ. ಅಲ್ಲಿ ಗಾಯತ್ರಿ ಅನ್ನೋಲ್ಲಿ ತ್ರಿ ಅಂತಿದೆಯಲ್ಲ, ಅದು ರಕ್ಷಣೆ ಮಾಡೋದು ಅಂತಾನೆ ಅರ್ಥ. ಅದ್ರಲ್ಲಿ ಗಾಯಂತಂ ರಕ್ಷತೆ ಅಂದ್ರೆ ಯಾರು ಅದನ್ನ ಹಾಡ್ತಾರೋ, ಅದ್ರ ಬಗ್ಗೆ ಯಾರು ಉಚ್ಚಾರಣೆ ಮಾಡ್ತಾರೋ ಆ ಮಂತ್ರಗಳನ್ನ ಅವನ್ನ ರಕ್ಷಣೆ ಮಾಡತ್ತೆ ಆ ಮಂತ್ರ ಅಂತ. ಇಲ್ಲಿ ಅಂದ್ರೆ ಏನು, ರಕ್ಷಣೆ ಮಾಡೋದು ಅಂತ ಅಷ್ಟರ್ಥ. ಆ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಹಾಗರ್ಥ ಮಾಡ್ತಾರೆ. ಇದಾಗಿ ಉಭಾಭ್ಯಾಂ ಮಾತಮೈಶ್ವರ್ಯ ತ್ರಾತಂ ಸಹ ಪೃಥಕ್ ತತಃ ಅಂತ ಅದು ವಿವರಣೆ ಮಾಡತ್ತೆ. ಇಲ್ಲೊಂದು ವ್ಯಾಕರಣ ವಿಚಾರ ಒಂದು ಹೇಳ್ತಾರೆ. ಈ ವ್ಯಾಕರಣ ವಿಚಾರ ಏನು ಅಂದ್ರೆ, ಮಾತ್ರ ಅಂತ ಶಬ್ದ ಇದೆ. ಸಂಸ್ಕೃತ ವ್ಯಾಕರಣದ ಪ್ರಕಾರ ಒಂದು ಶಬ್ದದಲ್ಲಿ, ಒಂದೇ ಶಬ್ದದಲ್ಲಿ ಎರಡು ರೂಟ್ ಇರಲ್ಲ. ರೂಟ್ ಅಂತ ಹೇಳ್ತೀವಲ್ಲ, ಅಂದ್ರೆ ಮೂಲ ಧಾತು ಒಂದೇ ಶಬ್ದದಲ್ಲಿ ಎರಡು ಸಿಗಲ್ಲ ಅಂತ ಇದೆ ಸಂಸ್ಕೃತ. ಸಿಕ್ಕಿದ್ರೆ ಒಂದಿರತ್ತೆ, ಒಂದು ಧಾತು ಅದ್ರ ಮೇಲೆ ಒಂದು ಪ್ರತ್ಯಯ, ಸಫಿಕ್ಸ್ ಅಂತ ಹೇಳ್ತೀವಲ್ಲ, ಆ ಪ್ರತ್ಯಯ. ಒಂದ್ ಪ್ರತ್ಯಯ ಬರುತ್ತೆ ಅಂದ್ರೆ ಒಂದು ರೂಟ್ ಇರತ್ತೆ, ಅದ್ರ ಮೇಲೆ ಬರುತ್ತಷ್ಟೇ. ಒಂದು ಶಬ್ದದಲ್ಲಿ ಎರಡು ಧಾತು ಸೇರಿ ಅದರ ಮೇಲೆ ಒಂದು ಪ್ರತ್ಯಯ ಅಂತ ಇಲ್ಲ. ಆತರ ಉದಾಹರಣೆ ಸಿಗಲ್ಲ ಅಂತ ಸಂಸ್ಕೃತದಲ್ಲಿ. ಆದ್ರೆ ಉದಾಹರಣೆ ಇದೆ ಅಂತ ಅದಕ್ಕೆ ಜಯತೀರ್ಥರು ಸಮರ್ಥನೆ ಮಾಡಿದ್ದಾರೆ. ಇಲ್ಲೇನಾಯ್ತು, ಮಾತ್ರಂ ಅಂತಿದೆ. ಮಾತ್ರಂ ಅನ್ನೋಲ್ಲಿ ವ್ಯಾಕರಣದ ಪ್ರಕಾರ ಒಂದು ಪ್ರತ್ಯಯ ಹಾಕಿದ್ದಾರೆ. ಅಲ್ಲಿ ಇಲ್ಲಿ ಹೇಳ್ತಾರೆ ಕ ಅಂತ ಅದಕ್ಕೆ ಕರೀತಾರೆ ಪ್ರತ್ಯಯ, ಕ ಅಂತ ಒಂದು ಪ್ರತ್ಯಯ. ಆ ಕ ಅನ್ನೋದು ಎಲ್ಲ ಕೊನೆಗೆ ಉಳ್ಕೊಳ್ಳೋದು ಆ ಅಂತ ಉಳಿಯತ್ತೆ, ಮಾತ್ರ ಅಂತ ಆಗಿದೆ. ಇಲ್ಲಿ ಮಾತ್ರ ಅಂತ ಎರಡಿದೆ. ಅಂದ್ರೆ ನಿರ್ಮಾಣ ಮಾಡಿದ್ದು ಅಂತ, ಅದು ಒಂದು ಧಾತು ರೂಟ್ ಕ್ರಿಯಾ, ಒಂದು ಕ್ರಿಯೆಯನ್ನು ಹೇಳ್ತಾ ಇದೆ, ನಿರ್ಮಾಣ ಅನ್ನುವ ಕ್ರಿಯೆಯನ್ನ ಹೇಳ್ತಾ ಇದೆ. ಇನ್ನೊಂದು ಅಂದ್ರೆ ರಕ್ಷಣೆ ಎಂಬ ಕ್ರಿಯೆಯನ್ನ ಹೇಳ್ತಾ ಇದೆ. ಹಾಗಾದ್ರೆ ಎರಡು ಕ್ರಿಯೆ ಹೇಳೋಂತ ಶಬ್ದವನ್ನ ಒಂದೇ ಕಡೆ ಸೇರಿಸಿ ಒಂದ್ ಪ್ರತ್ಯಯ ಹೇಳಿಕ್ ಬರಲ್ಲ. ಹಾಗೆ ಇಲ್ಲಿ ಹಾಗೆ ಮಾಡಿದ್ದಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಈ ದೃಷ್ಟಾಂತ ನಮಗ್ ಚೆನ್ನಾಗಿದೆ, ಆ ದೃಷ್ಟಾಂತ ನೆನ್ಪಿಟ್ಕೊಡಿ. ಅಧಿಭೂಭ್ಯಾಂ ಡುತಚ್ ಅಂತ ಒಂದು ಸೂತ್ರ. ನಮ್ಗೆ ವ್ಯಾಕರಣದ ಸೂತ್ರಗಳೆಲ್ಲ ಹೀಗೆ ಇರುತ್ತೆ. ಆ ಶಬ್ದಗಳು ಕೇಳಲಿಕ್ಕೆ ವಿಚಿತ್ರ ಅನ್ಸತ್ತೆ, ಪ್ರತ್ಯಯಗಳು ಕೇಳಲಿಕ್ಕೆ ವಿಚಿತ್ರ ಅನ್ಸತ್ತೆ. ಆದ್ರೆ ವ್ಯಾಕರಣ ಅದೊಂದ್ ರೀತಿ ತುಂಬಾ ಅದ್ಭುತವಾದ ಶಾಸ್ತ್ರ. ಇಲ್ಲಿ ಅಧಿಭೂಭ್ಯಾಂ ಡುತಚ್ ಅಂತ, ಅಧಿಭೂ ಅಂತ ಎರಡಿದೆ, ಅಧಿಭೂ ಅಂತ ಎರಡು ಧಾತು ಅಂದ್ರೆ ಎರಡು ಕ್ರಿಯೆಯನ್ನು ಹೇಳುವಂತ ಶಬ್ದ. ಅದರ ಮೇಲೆ ಒಂದು ಪ್ರತ್ಯಯ ಹೇಳ್ತಾರೆ, ಡುತಚ್ ಅಂತ ಒಂದು ಪ್ರತ್ಯಯ. ಅದ್ ನಮಗ್ ಗೊತ್ತಿದೆ, ಕಂಡಿದೆ, ಆ ತರನೂ ಇದೆ ಅಂತ ಉತ್ತರ ಕೊಡ್ತಾ ಇದ್ದಾರೆ.
ಅದಕ್ಕೆ ಉದಾಹರಣೆ ಯಾವ್ದು? ಅದ್ಭುತ ಅಂತ ಶಬ್ದ ಹೇಳ್ತೀವಲ್ಲ, ಭಾರಿ ಅದ್ಭುತ ಇದು ಅಂತ. ಅದ್ಭುತ ಅನ್ನೋ ಶಬ್ದ ಏನಿದೆಯಲ್ಲ, ಆ ಅದ್ಭುತ ಅನ್ನೋ ಶಬ್ದದಲ್ಲಿ ಇದೇ ತರ ಆಗಿದೆ, ಮಾತ್ರ ಅನ್ನೋ ಶಬ್ದದಂತೆ. ಅಲ್ಲಿ ಎರಡು ಧಾತು ಇದೆ, ಅದರ ಮೇಲೆ ಒಂದು ಪ್ರತ್ಯಯ ಹಾಕಿದ್ದಾರೆ. ಎಲ್ಲಿ? ಅದ್ಭುತ ಅನ್ನೋಲಿ ಧಾತು ಧಾತು ನಾನು ಹೇಳ್ತಾ ಇದ್ದೀನಲ್ಲ, ಈ ಧಾತು ಅನ್ನೋ ಶಬ್ದಕ್ಕೆ ಕ್ರಿಯೆಯನ್ನ ಹೇಳುವಂತ ಶಬ್ದಗಳನ್ನ ಧಾತು ಅಂತ ಸದ್ಯಕ್ಕೆ ಅಷ್ಟನ್ನೇ ನೆನ್ಪಿಟ್ಕೊಂಡಿದೆ. ಕ್ರಿಯೆಯನ್ನ ಹೇಳ್ಬೇಕು. ಈಗ ಗಚ್ಚತಿ ಹೋಗ್ತಾನೆ, ಪಠತಿ ಓದುತ್ತಾನೆ, ಭೋಜನಂ ಕರೋತಿ ಊಟ ಮಾಡ್ತಾನೆ, ಎಲ್ಲ ಕ್ರಿಯೆಯನ್ನ ಹೇಳ್ತಾ ಇದೆ, ಮಾಡೋ ಕೆಲಸ, ವ್ಯಾಪಾರ. ವ್ಯಾಪಾರವನ್ನ ಹೇಳುವ ಶಬ್ದಗಳಿಗೆ ಧಾತು ಧಾತು ಅಂತ ಕರಿತೀವಿ. ಆ ರೂಟ್ ಅಂತ ನಾವು ಅದನ್ನ ಇಂಗ್ಲಿಷ್ ನಲ್ಲಿ ಕರಿತಾ ಇರ್ತೀವಿ, ಮೂಲ. ಅದು ಧಾತು ಪ್ರಕೃತ ಇಲ್ಲಿ. ಹಾಗಾದ್ರೆ ಆ ಧಾತು ಏನಿದೆ ಅಂದ್ರೆ ಕ್ರಿಯೆಯನ್ನು ಹೇಳೋ ಶಬ್ದ ಏನಿದೆ ಅದು ಅದು ಎರಡಿರಲ್ಲ, ಒಂದೇ ಶಬ್ದದಲ್ಲಿ ಸೇರ್ಕೊಂಡಿರಲ್ಲ. ಅದಿದೆ ಅಂತ ಉದಾಹರಣೆ ಕೊಟ್ರು. ಅದ್ಭುತ ಅನ್ನೋ ಶಬ್ದ, ಅದ್ಭುತ ಅನ್ನೋಲಿ ಅದು ಮತ್ತೆ ಭೂ ಅಂತ ಇದೆ. ಆ ಎರಡು ಕ್ರಿಯೆಯನ್ನ ಹೇಳುವಂತ ಶಬ್ದ. ಅದರ ಮೇಲೆ ದುತಚ್ ಅಂತ ಒಂದು ಪ್ರತ್ಯಯ ಸೇರ್ಕೊಂಡು ಅಲ್ಲಿ ತ ಅಂತ ಉಳ್ಕೊಂಡಿದೆ, ಅಂತೂ ಅದ್ಭುತ ಅಂತ ರೂಪ. ಅದರಂತೆ ಮಾತ್ರ ಅಂತ ಇಲ್ಲಾಗಿದೆ. ಅಲ್ಲ, ಯಾಕೆ ಈ ರೀತಿ ಹೇಳ್ಬೇಕು? ಸುಮ್ನೆ ಮಾತ್ರ ಅಂತಂದ್ರೆ ಏನು? ನಿರ್ಮಾಣ ಮಾಡಿದ್ದು ಪರಮಾತ್ಮ ನಿರ್ಮಾಣ ಮಾಡದ ಸ್ವಪ್ನ ಪದಾರ್ಥ ಅಷ್ಟೇ ಸಾಕು. ರಕ್ಷಣೆ ಮಾಡಿದ್ದು ಅಂತ ಯಾಕೆ ಬೇಕು ಅಂದ್ರೆ ಅಧಿಕಾರ್ಥ ಲಾಭ. ನಾವು ಒಂದು ಶಬ್ದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಅರ್ಥ ಹೇಳ್ಬೇಕು. ಆ ಅರ್ಥವನ್ನ ತೋರಿಸ್ಲಿಕ್ಕೋಸ್ಕರ ಹೀಗೆ ಹೇಳಿದ್ದಾರೆ ಅಂತ. ಈ ರೀತಿ ಇದೊಂದು ವ್ಯಾಕರಣದ ವಿಚಾರ ಇಲ್ಲಿ ಬರುತ್ತೆ. ನಾವು ಇದು ಯಾವ ಶಬ್ದದ ಬಗ್ಗೆ? ಮಾತ್ರ ಅನ್ನುವ ಶಬ್ದದ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಸೌತ್ರತ್ವಾತ್ ಕೊನೆಯಲ್ಲೇನು? ಸೌತ್ರತ್ವಾತ್ ನಿರ್ದೇಶಸ್ಯ ಕರ್ಮಣಿ ಪ್ರತ್ಯಯ. ಇನ್ನು ಇಲ್ಲಿ ಒಂದು ಪ್ರತ್ಯಯ ಬರುತ್ತಲ್ಲ, ಪ್ರತ್ಯಯಕ್ಕೂ ಒಂದೊಂದು ಅರ್ಥ ಇರುತ್ತೆ. ಈಗ ರಾಮಃ ಅಂತ ಹೇಳ್ತೀವಿ, ರಾಮಃ, ರಾಮೌ, ರಾಮಾಹ ಅಂತೆಲ್ಲ ಹೇಳ್ತಾರೆ. ರಾಮಃ ಅನ್ನೋಲ್ಲಿ ರಾಮ ಶಬ್ದ ಕೇಳ್ತಾ ಇದೆ, ರಾಮೌ ರಾಮ ಶಬ್ದನೇ ಕೇಳೋದು, ರಾಮಾಹ ರಾಮ ಶಬ್ದನೇ ಕೇಳೋದು, ಮೂರ್ ಕಡೆನು. ಮತ್ ವ್ಯತ್ಯಾಸ ಏನು? ರಾಮಃ ಅಂದ್ರೆ ಒಬ್ಬನೇ ಅಂತ ಅರ್ಥ, ರಾಮೌ ಅಂದ್ರೆ ಇಬ್ರು, ರಾಮಾಹ ಅಂದ್ರೆ 3 ಜನ ಅದಕ್ಕಿಂತ ಹೆಚ್ಚು. ಹಾಗಾದ್ರೆ ಏನಾಯ್ತು? ರಾಮ ಶಬ್ದ ಒಂದೇ ಆದ್ರೂ ಅಲ್ಲಿ ಜೊತೆಗೆ ಸೇರಿಸೋ ಪ್ರತ್ಯಯ ಇದೆಯಲ್ಲ, ರಾಮಃ ವಿಸರ್ಗ ಬಂತು, ರಾಮೌ ಔ ಬಂತು, ರಾಮಾಹ ಆಹ ಅಂತಿದೆ. ಇಷ್ಟಿದೆಯಲ್ಲ 3 ಪ್ರತ್ಯಯ. ಈ 3 ಪ್ರತ್ಯಯಗಳೇನಿದೆ, ಈ ಪ್ರತ್ಯಯಕ್ಕೆ ಬೇರೆ ಬೇರೆ ಅರ್ಥ. ಒಂದು, ಮೊದಲನೇದಕ್ಕೆ ಒಂದು ಅಂತ ಅರ್ಥ, ಎರಡನೇದಕ್ಕೆ 2, ಮೂರನೇದು ಹೇಳಿದಲ್ಲ ರಾಮಾಹ, ಅದಕ್ಕೆ 3 ಅಥವಾ ಅದಕ್ಕಿಂತ ಹೆಚ್ಚು ಅಂತ ಅರ್ಥ. ಹೀಗೆ ಪ್ರತ್ಯಯಗಳಿಗೂ ಒಂದೊಂದು ಅರ್ಥ ಇರುತ್ತೆ ಶಬ್ದದ ಮೇಲೆ ಹಾಕೋದಕ್ಕೆ. ಅದೇ ತರ ಇಲ್ಲಿ ಪ್ರತ್ಯಯ ಯಾವ ಅರ್ಥದಲ್ಲಿ ಬಂದಿದೆ? ಮಾತ್ರ ಅನ್ನೋದು ಒಂದು ಪ್ರತ್ಯಯ ಬಂದಿದೆ, ಕ ಅಂತ ಒಂದು ಪ್ರತ್ಯಯ ಇದೆ. ಯಾವ ಅರ್ಥದಲ್ಲಿ ಬಂದಿದೆ ಅಂದ್ರೆ ಕರ್ಮ ಅನ್ನೋ ಅರ್ಥದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಕರ್ಮ ಅನ್ನೋ ಅರ್ಥ ಅಂದ್ರೆ ಈಗ ರಾಮಃ ಭೋಜನಂ ಕರೋತಿ, ರಾಮನು ಊಟವನ್ನು ಮಾಡುತ್ತಾನೆ, ಭೋಜನವನ್ನು ಮಾಡುತ್ತಾನೆ. ಸಾಮಾನ್ಯವಾಗಿ ಕರ್ಮ ಕರ್ಮ ಅಂತ ಕರೆಯೋದು ನಮ್ ಪ್ರಾರಬ್ಧ ಕರ್ಮ, ಆ ಕರ್ಮದ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲೇನಂದ್ರೆ ಒಬ್ಬ ಕೆಲಸ ಮಾಡ್ತಾನ, ಒಬ್ಬ ಮನುಷ್ಯ ತಾನು ಕೆಲಸ ಮಾಡದ್ಮೇಲೆ ಏನೋ ಪಡಿಬೇಕು ಅಂತ ಅವನಿಗೆ ಇಚ್ಛೆ ಇದೆ, ಏನೋ ಒಂದು ಬಯಸ್ತಾನೆ, ನನಗೆ ಇದು ಸಿಗ್ಬೇಕು ಅಂತ. ಅದೇನು ಸಿಗತ್ತಲ್ಲ ಅವನಿಗೆ ಪ್ರಯೋಜನ, ಆ ಪ್ರಯೋಜನ ಏನು ಅವನು ಪಡ್ಕೊಳ್ತಾನೆ, ಅದಕ್ಕೆ ಆ ಪ್ರಯೋಜನ ಎಲ್ಲಿರತ್ತೆ ಅದು ಮುಖ್ಯ. ಆ ಪ್ರಯೋಜನ ಎಲ್ಲಿ ಇರತ್ತಲ್ಲ ಅಂತ ವಸ್ತುವಿಗೆ ಕರ್ಮ ಅಂತ ಕರೀತಾರೆ. ಉದಾಹರಣೆಗೆ ನೋಡಿ, ಈಗ ಎಲ್ರು ನಾವು ಊಟ ಮಾಡ್ಬೇಕು ಅಂತ ನಾವು ಬಯಸ್ತೀವಿ. ಯಾಕೆ ಊಟ ಮಾಡ್ಬೇಕು ಅಂತ ಬಯಸ್ತೀವಿ ಅಂದ್ರೆ ನಮಗ್ ತೃಪ್ತಿ ಆಗ್ಬೇಕು ಅಂತ, ಅದೊಂದು ಪ್ರಯೋಜನ ನಿಜ. ಊಟ ಮಾಡ್ಬೇಕಾದ್ರೆ ಅಡಿಗೆ ಮಾಡ್ತಾನಲ್ಲ, ಅಡಿಗೆ ಮಾಡೋನು ಅಡಿಗೆಯಿಂದ ಏನ್ ಫಲ ಬೇಕು ಅವನಿಗೆ? ಅಡಿಗೆ ಮಾಡ್ತಾನೊಬ್ಬ, ಅವನು ಅನ್ನ ಮಾಡ್ಬೇಕು ಅಂತ ಅವನು ಹೊರಟಿದ್ದಾನೆ. ಅವನ ಅಕ್ಕಿಯನ್ನೆಲ್ಲ ಹಾಕದ, ಪಾತ್ರೆಗೆ ನೀರನ್ನು ಹಾಕದ, ಎಲ್ಲ ಮಾಡ್ದ. ಏನ್ ಆಗ್ಬೇಕು ಅಡಿಗೆಯಿಂದ ಅವನೇನ್ ಬಯಸ್ತಾ ಇದ್ದಾನೆ? ಏನಿಲ್ಲ, ಅದು ಮೃದುವಾಗ್ಬೇಕು, ಅದು ಬೆಂದ್ಬೇಕದು ಅನ್ನ, ಬೆಂದಾಗಿರ್ಬೇಕ ಅನ್ನ ಅಂದ್ರೆ ಅಕ್ಕಿ ಏನಿದೆ ಅದು ಮುಂದಿನ ಅವಸ್ಥೆಯನ್ನು ಪಡೆದಿರ್ಬೇಕು ಅಂತ ಆಗ್ತದೆ. ಅದು ಆ ಅವಸ್ಥೆಯನ್ನು ಪಡೆಯೋದೇ ಅದ್ರ ಫಲ. ಅವನು ಅಡಿಗೆ ಮಾಡಿದ್ದಕ್ಕೆ ಏನಾಗ್ಬೇಕು? ಚೆನ್ನಾಗಿ ಅದು ಅನ್ನ ಆ ರೂಪದಲ್ಲಿ ಅದು ಬರ್ಬೇಕು, ಅಕ್ಕಿ ಆ ರೀತಿ ಬರ್ಬೇಕು, ಅದೇ ಫಲ. ಈ ಇದನ್ನ ವಿಕ್ಲಿತ್ತಿ ಅಂತ ಕರೀತಾರೆ. ವಿಕ್ಲಿತ್ತಿ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ವಿಕ್ಲಿತ್ತಿ ಅಂತಂದ್ರೆ ಮೃದು ಆಗ್ಬಿಡತ್ತೆ ಆ ಪದಾರ್ಥ. ಅಕ್ಕಿ ಮೊದಲು ಗಟ್ಟಿಯಾಗಿತ್ತು, ಅಡಿಗೆ ಮಾಡಾದ್ಮೇಲೆ ಏನಾಯ್ತದು? ನೀರಿನ ಸಂಪರ್ಕ ಅದೆಲ್ಲ ಆಗಿ ಕೊನೆಗೆ ಆ ಸಂಪರ್ಕ ಆದ್ಮೇಲೆ ಅಕ್ಕಿ ಅನ್ನೋದು ಅದು ಮೃದುತ್ವ ಪಡೀತು. ಅದೇ ಫಲ, ನಿಜವಾಗಿ ಬೇಕಾಗಿದ್ದು ಅದು ಫಲ. ಅವಾಗ ತಿನ್ಲಿಕ್ಕೆ ಅವಾಗ ಸಾಧ್ಯ ಆಗತ್ತೆ ಚೆನ್ನಾಗಿ. ಅಂತೂ ಆ ಮೊದಲು ಗಟ್ಟಿಯಾದ ಅಕ್ಕಿ ಅವಸ್ಥೆಯಲ್ಲಿ ಏನಿತ್ತು, ಅದಾದ್ಮೇಲೆ ಮೃದು ಮಾರ್ಧವ ಏನ್ ಪಡೀತು, ಅದನ್ನ ವಿಕ್ಲಿತ್ತಿ ಅಂತ ಕರೀತಾರೆ. ಅವಯವ ವೈಷದ್ಯ ಅಂತ ಕರೀತಾರೆ. ಅಂದ್ರೆ ಮೊದಲು ಅದೆಲ್ಲ ಅಕ್ಕಿ ಇತ್ತು, ಆಮೇಲೆ ಎಲ್ಲ ಅದು ಅದರಲ್ಲಿ ಗಟ್ಟಿ ಗಟ್ಟಿ ನಿಬಿಡ ಅವಯವಗಳಿತ್ತು, ಸೇರ್ಕೊಂಡಿತ್ತು ಗಟ್ಟಿ ಭಾಗ, ಅದೆಲ್ಲ ಮೃದು ಆಗ್ಬಿಡ್ತು. ಅವಯವ ಸ್ವಲ್ಪ ವಿಸ್ತಾರ ಆಯ್ತು, ಎಕ್ಸ್ಪ್ಯಾಂಡ್ ಆಯ್ತು. ಈ ರೀತಿ ಆ ಮೃದುತ್ವ ಅನ್ನೋ ಫಲ ಏನಿದೆ ಅದನ್ನ ಪಡೆಯೋದೇ ಅಡ್ಗೆ ಮಾಡೋದ್ರ ಫಲ.
ಅಂತ ಇಷ್ಟೆಲ್ಲ ಇತರ ಶಾಸ್ತ್ರದಲ್ಲಿ ತುಂಬಾ ವಿಚಾರ ಮಾಡ್ತಾರೆ ಇದ್ರ ಬಗ್ಗೆ. ನಮ್ಗೆ ತರ್ಕತಾಂಡವ ಗ್ರಂಥ ನಾವು ಕೇಳಿರ್ತೀವಿ ವ್ಯಾಸರಾಜರದ್ದು. ತರ್ಕತಾಂಡವ ಗ್ರಂಥ ಹೋದ್ರೆ ಇದರ ಡಬಲ್ ವಿಷಯ ಈ ತರ ತುಂಬಾ ಚರ್ಚೆ ಮಾಡಿದ್ದಾರೆ. ಈ ಅಡಿಗೆ ಬಗ್ಗೆ ಒಂದು ಪ್ರಯೋಗ ತಗೊಳ್ತಾರೆ. ಪ್ರಯೋಗ ಅಂದ್ರೆ ಒಂದು ವಾಕ್ಯ. ಅಲ್ಲಿ ದೇವದತ್ತ ಅಡಿಗೆ ಮಾಡ್ತಾ ಇದ್ದಾನೆ, ಅಡಿಗೆ ಮಾಡಿದಾಗ ಅಲ್ಲಿ ಏನಾಗ್ತಾ ಇದೆ ಅಂತೆಲ್ಲ ಚರ್ಚೆ ಮಾಡ್ತಾರೆ. ಯಾಕೆ ಚರ್ಚೆ ಮಾಡ್ತಾರೆ ಅಂದ್ರೆ ಒಂದು ವಾಕ್ಯ ಕೇಳಿದಾಗ ಹೇಗೆ ನಾವು ತಿಳ್ಕೊಬೇಕು ಆ ವಾಕ್ಯದಿಂದ ಅರ್ಥ ಅಂತ, ಅದಕ್ಕೋಸ್ಕರ ಚರ್ಚೆ ಮಾಡೋದು. ಅದ್ ಹೇಗೆ ಅಂದ್ರೆ ನಮ್ಮ ಲೌಕಿಕ ಅನುಭವಕ್ಕೆ ಇರುತ್ತಲ್ಲ, ಅನುಭವಕ್ಕೆ ಬರುವಂತಹ ವಿಷಯಗಳನ್ನ ತಗೊಂಡು ಚೆನ್ನಾಗಿ ಚರ್ಚೆ ಮಾಡಿರ್ತಾರೆ. ಈ ಸದ್ಯಕ್ಕೆ ಏನಕ್ಕೆ ಹೇಳ್ತಾ ಇದೀನಿ ಇವನ್ನೆಲ್ಲ ಅಂದ್ರೆ, ಕರ್ಮ ಅಂತ ಒಂದು ಬಂತಿಲ್ಲಿ. ಕರ್ಮ ಅನ್ನೋ ಅರ್ಥದಲ್ಲಿ ಒಂದು ಪ್ರತ್ಯಯ ಬರುತ್ತೆ ಅಂತ. ಈ ಕರ್ಮ ಅಂದ್ರೆ ಏನು ಅಂತ ಪರಿಚಯ ಮಾಡ್ಕೊಡ್ತಾ ಇದೆ ನಿಮ್ಗೆ. ಅದರಿಂದ ಒಬ್ಬ ವ್ಯಕ್ತಿ ಕೆಲಸ ಮಾಡ್ದ, ಅಡಿಗೆ ಕೆಲಸ ಮಾಡಿದಾಗ ಅವನೇನ್ ಪಾತ್ರೆಯಲ್ಲಿ ಇಟ್ಟಿದ್ದ ಅಕ್ಕಿ ಅದು ಮೃದುತ್ವ ಪಡೀತು, ಒಂದು ಫಲ ಪಡ್ಕೊಂತು, ಪ್ರಯೋಜನ ಸಿಕ್ತು. ಆ ಮೃದುತ್ವ ಎಲ್ಲಿದೆ? ಅಕ್ಕಿನಲ್ಲಿ. ಆ ಅಕ್ಕಿಯನ್ನ ಕರ್ಮ ಅಂತ ಕರೀತಾರೆ, ಆ ಅಕ್ಕಿಯನ್ನ. ಹಾಗಾದ್ರೆ ಇವಾಗ ಓದಿದ್ವಿ ನಾವು, ಅಧ್ಯಯನ ಮಾಡಿದ್ದಕ್ಕೆ ಏನ್ ಫಲ? ಏನಿಲ್ಲ, ನನ್ನಲ್ಲಿರೋ ಅಜ್ಞಾನ ಹೋಯ್ತು ಅಂತ ಅರ್ಥ. ಅಜ್ಞಾನ ಯಾವುದರ ಬಗ್ಗೆ ಹೋಯ್ತು? ಏನಿಲ್ಲ, ಚೆನ್ನಾಗಿ ಭಾಗವತ ಓದ್ದೆ, ಭಾಗವತದ ಬಗ್ಗೆ ಅಜ್ಞಾನ ಹೋಯ್ತು. ಹಾಗಾದ್ರೆ ಅಜ್ಞಾನ ಹೋಗಿದ್ದು ಫಲ, ಅದು ಯಾವುದ್ರ ಬಗ್ಗೆ? ಭಾಗವತದ ಬಗ್ಗೆ. ಹಾಗಾದ್ರೆ ಭಾಗವತ ಅದು ಕರ್ಮ ಅಂತ ಹೀಗೆಲ್ಲ ಕರೆಯೋದಿದೆ. ಇನ್ನೊಂದು ಉದಾಹರಣೆ ಕೊಟ್ಟು ನಿಲ್ಲಿಸ್ತೀನಿ ಈ ವಿಷಯನ. ರಾಮಃ ವನಂ ಗಚ್ಚತಿ, ಇದು ಯಾವಾಗಲೂ ಈ ವಾಕ್ಯ ಹೇಳ್ತಾ ಇರ್ತೀವಿ ಪಾಠದಲ್ಲಿ. ರಾಮಃ ವನಂ ಗಚ್ಚತಿ, ರಾಮ ಕಾಡಿಗೆ ಹೋದ ಅಂತ. ಕಾಡಿಗೆ ಹೋಗುತ್ತಾನೆ. ಅಲ್ಲಿ ಹೋಗೋದು ಕಾಡಿಗೆ. ಅವನು ಹೋಗೋದು ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ಹೋಗೋದು ಅಂದ್ರೆ ಏನು? ಓಡಾಡೋದು ಅಂದ್ರೆ ಏನು? ಕಾಲಿಡೋದು, ಓಡಾಡೋದು ಅಂತ ಅಷ್ಟೇ ಹೇಳ್ತೀವಿ ನಾವು. ಆದ್ರೆ ಸಂಸ್ಕೃತದಲ್ಲಿ ಓಡಾಡೋದು ಅನ್ನೋದಕ್ಕೆ, ಗಮನ ಅನ್ನೋದಕ್ಕೆ ಏನ್ ಬಿಡಿಸ್ತಿದ್ದಾರೆ ಅಂದ್ರೆ, ಉತ್ತರ ದೇಶ, ಸಂಯೋಗ, ಅನುಕೂಲ, ವ್ಯಾಪಾರ ಅಂತ ಅರ್ಥ ಅಂತ ಇಷ್ಟೊಂದು ದೀರ್ಘ ಶಬ್ದ ಹೇಳ್ತಾರೆ. ಉತ್ತರ ದೇಶ, ಸಂಯೋಗ, ಅನುಕೂಲ, ವ್ಯಾಪಾರ ಅಂತ ಇಷ್ಟು ಶಬ್ದ ಹಾಕ್ತಾರೆ. ಉತ್ತರ ದೇಶ ಅಂದ್ರೆ ಉತ್ತರ ಪ್ರದೇಶ ಅಂತ ಅರ್ಥ ಅಲ್ಲ. ಆ ಉತ್ತರ ಪ್ರದೇಶ ಅದೆಲ್ಲ ಹೇಳ್ತಾ ಇಲ್ಲ. ಉತ್ತರ ಪ್ರದೇಶ ಅಂದ್ರೆ ನಾವಿಲ್ಲಿದ್ದೇವೆ, ನನಗಿಂತ ಮುಂದಿನ ಪ್ರದೇಶ ಉತ್ತರ ಪ್ರದೇಶ. ಆ ಉತ್ತರ ಪ್ರದೇಶಕ್ಕೂ ನನಗೂ ಸಂಯೋಗ ಆಗ್ಬೇಕು. ನಾವು ಈಗ ದೂರದಿದ್ದೀವಿ. ನಾನೀಗ ಅಲ್ಲೇನೋ ಚೇರ್ ಇಟ್ಟಿದ್ದಾರೆ ಮುಂದೆ, ಆ ಚೇರ್ ಹತ್ರ ನಾನ್ ಕೂತಿಲ್ಲ, ನಾನು ಇಲ್ಲಿ ದೂರದಲ್ಲಿದ್ದೀನಿ. ನಾನು ಎದ್ದೆ ನಡ್ಕೊಂಡು ಹೋದೆ ಅಂದ್ರೆ ನನ್ನ ದೇಹಕ್ಕೂ ಆ ಚೇರಿಗೂ ಸಂಪರ್ಕ ಆಗತ್ತೆ, ಸಂಯೋಗ ಆಗತ್ತೆ. ಹಾಗಾದ್ರೆ ನನ್ನ ಈ ಇಲ್ಲಿರೋ ವಸ್ತುವಿಗೂ ನನ್ನ ದೇಹಕ್ಕೂ ಮುಂದೆ ಆ ಉತ್ತರ ದೇಶದಲ್ಲಿರೋ ಒಂದು ವಸ್ತುವಿಗೂ ಸಂಪರ್ಕ ಆಗ್ಲಿಕ್ಕೆ ಬೇಕಾದ ಕೆಲಸ ನಾನು ಮಾಡ್ತೀನಿ. ಏನ್ ಮಾಡ್ತೀನಿ? ಎದ್ ನಿಲ್ತೀನಿ, ನಡ್ಕೊಂಡು ಹೋಗ್ತೀನಿ, ಪಾದ ಪ್ರಕ್ಷೇಪಣ, ಕಾಲನ್ನ ಹೆಜ್ಜೆ ಊರ್ತಾ ನಾನು ಹೋಗ್ತೀನಿ. ಇದು. ಹಾಗಾದ್ರೆ ಓಡಾಡೋದು ಅಂದ್ರೆ ಏನು ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ತಾನಿದ್ದ ಸ್ಥಳ ಏನಿದೆ ಆ ಸ್ಥಳದಿಂದ ತಾನು ಒಂದೊಂದೇ ಹೆಜ್ಜೆ ಇಡ್ತಾ ಹೋಗಿ ತನ್ನ ದೇಹ ಮತ್ತೊಂದು ಮುಂದಿನ ಪ್ರದೇಶಕ್ಕೆ ಸಂಪರ್ಕ ಆಗೋ ತರ ಮಾಡ್ಕೊಳ್ತಾನೆ. ಈ ರೀತಿ ಮಾಡ್ಕೊಂಡು ಅವನು ಓಡಾಡಿದಾನೆ ಅಂತ ಅರ್ಥ. ಈ ರೀತಿ ಒಂದು ವಿವರಣೆ ಮಾಡೋದಿದೆ. ಹಾಗಾದ್ರೆ ನಾವ್ ಯಾವ್ದೋ ಒಂದು ನಮ್ ಊರ್ಗ್ ಹೋಗ್ತೀವಿ. ಹೇಗೆ? ಓಡಾಡೋದು ಅಂತ ಬರೀ ಓಡಾಡೋದಲ್ಲ, ಓಡಾಡ್ತೀವಿ, ಜೊತೆಗೆ ಅದೆಲ್ಲ ವೆಹಿಕಲ್ ಹತ್ತೀವಿ, ಆ ವೆಹಿಕಲ್ ಮುಖಾಂತರ ಇನ್ನೊಂದು ಪ್ರದೇಶಕ್ಕೆ ಹೋಗ್ತೀವಿ. ಆ ಪ್ರದೇಶ, ನಾವು ಉಡುಪಿಗೆ ಹೋದ್ವಿ, ಆ ಉಡುಪಿ ಪ್ರದೇಶಕ್ಕೂ ನಮಗೂ ಸಂಪರ್ಕ ಆಯ್ತು. ಹಾಗಾದ್ರೆ ಉಡುಪಿ ಪ್ರತಿ ಗಚ್ಚತಿ ಅಂದ್ರೆ ಉಡುಪಿ ಪ್ರದೇಶದ ಸಂಯೋಗ, ಸಂಪರ್ಕ ನಮಗೆ ಆಗುವಂತೆ ನಾವು ಮಾಡ್ಕೊಳ್ತಾ ಇದೀವಿ. ಕಾರ್ನಲ್ಲೋ ಎಲ್ಲೋ ಒಟ್ಟು ಪಾದ ಪ್ರಕ್ಷೇಪಣ ಮಾಡ್ಕೊಂಡು ಕಾರ್ನಲ್ಲಿ ಹತ್ತಿ ಹೋಗಿ ಅಲ್ಲಿ ಇಳಿತೀವಿ. ಇಳಿದಾದ್ಮೇಲೆ ಪೂರ್ಣ ಆಯ್ತು ಆ ಹೊರಟಿದ್ದಕ್ ಫಲ. ಹಾಗಾದ್ರೆ ಹೊರಟಿದ್ದಕ್ಕೆ ಏನ್ ಫಲ? ನಾವು ಓಡಾಡೋದಕ್ಕೆ ಏನ್ ಫಲ ಸಿಕ್ತು ಅಂದ್ರೆ, ಓಡಾಡೋ ಅನ್ನೋ ಕೆಲಸ ಮಾಡಿದ್ರೆ ಏನಿಲ್ಲ, ಮುಂದೆ ಯಾವುದೋ ಒಂದು ಪ್ರದೇಶದ ಸಂಯೋಗ ಪಡೆಯೋದೇ ದೊಡ್ಡ ಫಲ. ಸರಿ, ಹಾಗಾದ್ರೆ ಒಬ್ಬ ವ್ಯಕ್ತಿ ತಾನು ಕೆಲಸ ಮಾಡಿದ್ದಕ್ಕೆ ಒಂದು ಪ್ರಯೋಜನ ಪಡಿತಾನೆ. ಆ ಪ್ರಯೋಜನ ಅದು ಎಲ್ಲಿದೆ ಅಂತ ಗಮನಿಸಿದ್ರೆ ಅದು ಆ ಪ್ರದೇಶದಲ್ಲಿದೆ, ಉಡುಪಿಯಲ್ಲಿದೆ. ಯಾಕೆ? ನಾವು ದೂರದಿಂದ ಇದ್ದೀವಿ, ಉಡುಪಿಯಿಂದ ದೂರದಲ್ಲಿದ್ದೀವಿ. ನಮ್ಮ ದೇಹ ಉಡುಪಿಗೆ ಹೊರಟ್ವಿ ಅಂತಂದ್ರೆ ಉಡುಪಿಗೆ ಹೋಗಿ ಸೇರಿದ್ವಿ. ಸೇರಿದಾಗ ಆ ಪ್ರದೇಶಕ್ಕೂ ನಮಗೂ ಸಂಯೋಗ ಆಯ್ತು, ಸಂಪರ್ಕ ಆಯ್ತು. ಆ ಪ್ರದೇಶವನ್ನ ಏನಂತ ಕರಿತೀವಿ? ಕರ್ಮ ಅಂತ ಕರಿತೀವಿ. ಯಾಕೆ? ಆ ಪ್ರಯೋಜನ ಅದರಲ್ಲಿದೆ, ಆ ಉಡುಪಿಯಲ್ಲಿದೆ ಅಂತ. ಈ ರೀತಿ ಈ ರಾಮಃ ವನಂ ಗಚ್ಚತಿ ಮತ್ತೆ ಚೈತ್ರ ಭೋಜನಂ ಕರೋತಿ ಅಂತ ಇದೆಲ್ಲ. ಇಷ್ಟು ಬೇಡ, ಇದೆಲ್ಲ ನಮಗ್ ಕಷ್ಟ ಆಗತ್ತೆ ಅಂದ್ರೆ ಸ್ವಲ್ಪ ವ್ಯಾಕರಣದ ಪರಿಚಯ ಇದ್ರೆ, ಅಂದ್ರೆ ವಿಭಕ್ತಿಗಳು ಅಂತ, ಪ್ರಥಮಾ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ ಅಂತ. ಪ್ರಥಮಾ ವಿಭಕ್ತಿಯಿಂದ ರಾಮನು, ದ್ವಿತೀಯ ವಿಭಕ್ತಿಯಿಂದ ರಾಮನನ್ನು, ತೃತೀಯ ವಿಭಕ್ತಿಯಿಂದ ದೆಸೆಯಿಂದ, ರಾಮನಲ್ಲಿ ಅಂತ ಒಂದೇ ಬೇರೆ ಬೇರೆ ವಿಭಕ್ತಿ ಹಾಕಿ ನಾವು ಅರ್ಥ ಹೇಳ್ತಾ ಇರ್ತೀವಿ. ಅಲ್ಲಿ ರಾಮನನ್ನು, ಅನ್ನು ಅಂತ ಬರುತ್ತಲ್ಲ, ಅದೆಲ್ಲ ಹೇಳೋದನ್ನ ಕರ್ಮ ಅಂತ ಕರಿತೀವಿ. ಅಂತ ವಸ್ತುನ ಕೃಷ್ಣನನ್ನು ನಾನು ನಮಸ್ಕರಿಸುತ್ತೇನೆ, ಕೃಷ್ಣನನ್ನು ಅಂದ್ರೆ ಕೃಷ್ಣ ಕರ್ಮ, ಇಲ್ಲಿ ಕರ್ಮ ಅಂತ ಕರಿತೀವಿ.
ಅದೇ ತರ ನಾವು ಭಾಗವತವನ್ನು ಚೆನ್ನಾಗಿ ಓದಬೇಕು, ಭಾಗವತವನ್ನು ಅಂತೀವಲ್ಲ ಅದು ಕರ್ಮ. ಹೀಗೆ ಹಾಗೆ ರಾಮನು ಕಾಡನ್ನು ಕುರಿತು ಹೋಗುತ್ತಾನೆ, ನಾವು ಉಡುಪಿಯನ್ನು ಕುರಿತು ಹೋಗುತ್ತೇವೆ, ಉಡುಪಿಯನ್ನು ಅಂದ್ರೆ ಉಡುಪಿ ಕರ್ಮ. ಹೀಗೆ ದ್ವಿತೀಯ ವಿಭಕ್ತಿಯಲ್ಲಿ ಯಾವ ಶಬ್ದ ಹಾಕ್ತೇವೋ ಅಂಥ ಶಬ್ದದ ಅರ್ಥವನ್ನ ಕರ್ಮ ಅಂತ ಕರೀತಾರೆ. ಶಬ್ದವನ್ನ ಕರೆಯಲ್ಲ, ಶಬ್ದದ ಅರ್ಥ ಅದಕ್ಕೆ ಕರ್ಮ ಅಂತ ಕರೀತಾರೆ. ಅದು ಬಹಳ ಎಚ್ಚರ ಇರ್ಬೇಕು. ಕರ್ಮ ಅಂದ್ರೆ ಅರ್ಥ, ವಸ್ತುಗಳಿಗೆ ಕರೆಯೋದು. ಇಷ್ಟು. ಅದರಂತೆ ಇಲ್ಲಿ ಮಾತಂ ಅಂದ್ರೆ ನಿರ್ಮಾಣ ಮಾಡ್ತಾ ಇದೀವಿ. ಯಾವುದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಪ್ನ ಪದಾರ್ಥಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸ್ವಪ್ನ ಪದಾರ್ಥಗಳನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಯಾರು? ಪರಮಾತ್ಮ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಕರ್ಮ ಯಾವುದು? ನಿರ್ಮಾಣ ಮಾಡೋದು ಯಾವ್ದನ್ನ? ಸ್ವಪ್ನ ಪದಾರ್ಥಗಳನ್ನು. ಹಾಗಾದ್ರೆ ಸ್ವಪ್ನ ಪದಾರ್ಥಗಳೇ ಕರ್ಮ. ರಕ್ಷಣೆ ಮಾಡೋದು ಯಾವ್ದನ್ನ? ಸ್ವಪ್ನ ಪದಾರ್ಥಗಳನ್ನು. ಹಾಗಾದ್ರೆ ನೀವು ಕರ್ಮ ಅಂತ ತಿಳ್ಕೊಳ್ಬೇಕು ಅಂದ್ರೆ ನೀವೇನ್ ಪ್ರಶ್ನೆ ಮಾಡ್ಕೊಳ್ಳಿ? ಯಾರನ್ನು, ಏನನ್ನು ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಅದಕ್ಕೆ ಏನು ಉತ್ತರ ಸಿಗತ್ತೋ ಅದನ್ನೇ ಕರ್ಮ ಅಂತ ಕರೆಯೋದು. ಇಷ್ಟು. ಇದು ಕರ್ಮದ ಬಗ್ಗೆ. ಈ ಕರ್ಮ ಅನ್ನೋ ಅರ್ಥದಲ್ಲಿ ಒಂದು ಪ್ರತ್ಯಯ ಬಂದಿದೆ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಇನ್ನೊಂದು ಪರಿಹಾರವನ್ನ ಹೇಳಿದ್ದಾರೆ ಇಲ್ಲಿ. ಅದನ್ನ ಮತ್ತೆ ಮುಂದೆ ನಾಳೆ ದಿವಸ ಅದನ್ನ ವಿವರಣೆ ಮಾಡ್ತೀನಿ. ಇದು ವ್ಯಾಕರಣದ ವಿಚಾರ. ಸ್ವಲ್ಪ ಇಲ್ಲೂ ಈ ವ್ಯಾಕರಣದ ವಿಚಾರ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಾಳೆ ಒಂದೆರಡು ಲೈನ್ ಹೇಳ್ಬಿಟ್ರೆ ವ್ಯಾಕರಣ ವಿಷಯ ಮುಗಿದು ಇನ್ನೊಂದು ವಿಷಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾ, ಮತ್ತೆ ನಾಳೆ ದಿವಸ ಇದನ್ನ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಆಚಾರ್ಯ, ಅದು ಲಿಂಕ್ ಕಳಿಸಿದ್ನಲ್ಲ, ಆ ಲಿಂಕ್ ಅಲ್ಲಿ ಅವ್ರು ಹೇಳ್ತಿರೋದಕ್ಕೆ ಅಪಸಿದ್ಧ ಅಂತ ಬರುತ್ತೆ. ಯಾವ್ದು ಹೇಳಿ? ನೋಡ್ತೀನಿ ನಾನು ನೋಡಿಲ್ಲ. ಅದೇ ಅವರು ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಎರಡು ಹೇಳ್ತಾರೆ. ಒಬ್ರು ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ನಮ್ಮ ಮೇಲೆ ಅವ್ರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ನಮ್ಮಲ್ಲಿ ಸಗುಣ ಬ್ರಹ್ಮನೂ ಇದೆ, ನಿರ್ಗುಣ ಬ್ರಹ್ಮನೂ ಇದೆ. ನಿರ್ಗುಣ ಬ್ರಹ್ಮ ಅಂದ್ರೆ ಪರಬ್ರಹ್ಮ ಅಂತೆ, ಸಗುಣ ಬ್ರಹ್ಮ ಅಂದ್ರೆ ರಾಮಕೃಷ್ಣಾದಿ ರೂಪಗಳು. ಈ ರಾಮಕೃಷ್ಣಾದಿ ರೂಪಗಳಲ್ಲಿ ನಾವು ಐಕ್ಯ ಹೇಳೋದಿಲ್ಲ, ಪರಬ್ರಹ್ಮನಲ್ಲಿ ನಾವು ಐಕ್ಯವನ್ನು ಹೇಳ್ತೀವಿ. ನಾವು ಪರಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ಜಸ್ಟಿಫಿಕೇಶನ್. ಬಟ್ ಅದಕ್ಕೆ ಪ್ರಮಾಣ ಇದೆಯಾ? ಇಲ್ಲ, ಈ ವಿಷಯ ಅವ್ರು ಹೇಳ್ತಾ ಇರೋದು ಸರಿ ಇದೆ. ಅದೇ ತರ ಹೇಳೋದವ್ರು. ಹೌದಾ ಸರ್? ಅಂದ್ರೆ ಏನ್ ಹೇಳ್ತಾರೆ, ರಾಮಕೃಷ್ಣ ಎಲ್ಲ ಸುಳ್ಳು, ಮಿಥ್ಯಾ ಇದು. ಅಂದ್ರೆ ನೀವ್ ಈ ವಿಷಯದಲ್ಲಿ ಏನ್ ಗಮನಿಸ್ಬೇಕು ನಾವು ಅಂದ್ರೆ, ರಾಮ ಕೃಷ್ಣ ನರಸಿಂಹ ಅಂತ ಏನೇನು ಭಗವಂತನ ರೂಪ ಹೇಳ್ತಾರೆ, ಇದೆಲ್ಲ ಸುಳ್ಳು, ವ್ಯಾವಹಾರಿಕ ಅಂತ ಹೇಳ್ದು. ಅಂದ್ರೆ ನಿಮ್ ತರ ಈಗಲ್ಲ, ನಮ್ ದೇಹ ಇದೆಯಲ್ಲ, ಈಗ ದೇಹ, ಈ ಪುಸ್ತಕ, ಮಡಿಕೆ, ಇವೆಲ್ಲ ಪುಸ್ತಕ ಇದೆಯಲ್ಲ, ಆ ತರ ಎಲ್ಲ ಸುಳ್ಳು. ಅದು ರಾಮಕೃಷ್ಣ ಎಲ್ಲ ರೂಪಗಳು ಸುಳ್ಳು, ಮಿಥ್ಯಾ. ಅಲ್ಲಿ ಸತ್ಯ ಯಾವುದು ಅಂದ್ರೆ, ರಾಮ ದೇಹ ಬಿಟ್ಬಿಟ್ಟ, ರಾಮ ದೇಹ ಬಿಟ್ಟ, ಅವನ ಗುಣಗಳನ್ನ ಬಿಟ್ಟ, ಎಲ್ಲ ಬಿಟ್ಬಿಟ್ಟ ಅಂತ ಅನ್ಕೊಳ್ಳಿ. ರಾಮ ಎಲ್ಲ ಬಿಟ್ಟ ಮೇಲೆ ಅವ್ನು ನಿರ್ವಿಕಾರವಾಗಿ ಇರ್ತಾನೊಬ್ಬ. ಅಂದ್ರೆ ಅವನಲ್ಲಿ ಏನು ಇರಲ್ಲ, ನಿರ್ಗುಣ ನಿರಾಕಾರ ನಿರ್ವಿಕಾರ. ಅಂಥವನು ಪರಬ್ರಹ್ಮ, ಅಂಥ ರಾಮ ಪರಬ್ರಹ್ಮ. ಚಿತ್ರ ಅವರು ಅದನ್ನೊಂಚೂರು ದಯವಿಟ್ಟು ನೋಡಿ ಆಚಾರ್ಯ. ಅದನ್ನ ಆ ಲಿಂಕ್ ಒಂಚೂರು ಓಪನ್ ಮಾಡಿ ದಯವಿಟ್ಟು ನೋಡಿ. ಆಗ್ಬೋದಾ ಸರ್? ಸಾಧ್ಯ.